ಕೊನೆಗೂ ಇರಾನ್ ವಿರುದ್ಧ ಅಮೆರಿಕ ದಾಳಿ ನಡೆಸುವುದಕ್ಕೆ ನಿರ್ಧರಿಸಿದೆಯಾ? ಒಮಾನಿನಲ್ಲಿ ಒಂದು ಕಡೆ ಅಮೆರಿಕ ಮತ್ತು ಇರಾನ್ ನಡುವೆ ಮಾತುಕತೆ ನಡೆಯುತ್ತಿರುವ ಹಾಗೆಯೇ ಇನ್ನೊಂದು ಕಡೆ ಜಗತ್ತಿನ ಅತಿದೊಡ್ಡ ವಿಮಾನವಾಹಕ ನೌಕೆ ಜೆರಾಲ್ಡ್ ಆರ್ ಫೋರ್ಡ್ ಅನ್ನು ಅಮೆರಿಕ ಪಶ್ಚಿಮ ಏಷ್ಯಾಕ್ಕೆ ಕಳಿಸಿಕೊಟ್ಟಿದೆ. ಈಗಾಗಲೇ ಅಮೆರಿಕದ ಇನ್ನೊಂದು ಬಹುದೊಡ್ಡ ವಿಮಾನವಾಹಕ ನೌಕೆ ಯುಎಸ್ಎಸ್ ಅಬ್ರಹಾಂ ಲಿಂಕನ್ ಪಶ್ಚಿಮ ಏಷ್ಯಾದಲ್ಲಿ ಠಿಕಾಣಿ ಹೂಡಿದೆ. ಇದೀಗ ಅಮೆರಿಕ ಇನ್ನೊಂದು ವಿಮಾನವಾಹಕ ನೌಕೆಯನ್ನು ಕಳುಹಿಸಿಕೊಟ್ಟಿರುವುದರಿಂದ ಯುದ್ಧ ಖಚಿತ ಅಂತ ಹೇಳಲಾಗ್ತಿದೆ. Your brand deserves more attention, more leads, more growth. From powerful digital marketing that drives results to smart software solutions that streamlines your business and high quality printing that makes your brand stand out. Tunbeza Publicity. 1,00,000 ಟನ್ಗಿಂತಲೂ ಅಧಿಕ ಭಾರ ಇರುವ ಈ ಜೆರಾಲ್ಡ್ ಆರ್ ಫೋರ್ಡ್ ವಿಮಾನವಾಹಕ ನೌಕೆಯು ಅತಿ ದೊಡ್ಡದಾದ ಮತ್ತು ಅತಿ ನೂತನವಾದ ಯುದ್ಧ ನೌಕೆ ಎಂದು ಗುರುತಿಸಿಕೊಂಡಿದೆ. ಇರಾನಿನ ಎಲ್ಲ ಪ್ರತಿರೋಧವನ್ನ ಮೀರಿ ಇರಾನಿನೊಳಗೆ ನುಗ್ಗಿ ಹೊಡೆಯಬಹುದಾದ F-35C ಲೈಟ್ನಿಂಗ್ ಫೈಟರ್ ಜೆಟ್ಗಳು, BLU 109 ಬಾಂಬರ್ಗಳು ಮುಂತಾದ ಅಪಾಯಕಾರಿ ಯುದ್ಧ ವಿಮಾನಗಳು ಈ ವಿಮಾನವಾಹಕ ನೌಕೆಯಲ್ಲಿ ಇರ್ತದೆ. 60 ಯುದ್ಧ ವಿಮಾನಗಳು ಸೇರಿ 75 ವಿಮಾನಗಳನ್ನು ಈ ನೌಕೆಯಲ್ಲಿ ಇಟ್ಕೊಳ್ಳಬಹುದಾಗಿದೆ. ವೆನೆಜುವೆಲಾದ ಅಧ್ಯಕ್ಷ ಮಡುರೋ ಅವರನ್ನು ಎತ್ತಿಕೊಂಡು ಬರಲು ಇದೇ ಜೆರಾಲ್ಡ್ ಆರ್ ಫೋರ್ಡ್ ವಿಮಾನವಾಹಕ ನೌಕೆಯನ್ನು ಕಳಿಸಿಕೊಡಲಾಗಿತ್ತು. ಯುದ್ಧ ಸಿದ್ಧತೆ ನಡೆಸಿ ಎಂದು ತನ್ನ ಸೈನಿಕರಿಗೆ ಟ್ರಂಪ್ ನಿರ್ದೇಶನ ನೀಡಿದ್ದಾರೆ ಎಂಬ ವರದಿಯೂ ಇದೆ. ಒಮಾನಿನಲ್ಲಿ ನಡೆಯುತ್ತಿರುವ ಮೊದಲ ಸುತ್ತಿನ ಮಾತುಕತೆಯಲ್ಲಿ ಯಾವುದೇ ಒಪ್ಪಂದಕ್ಕೆ ಬರಲು ಎರಡೂ ರಾಷ್ಟ್ರಗಳು ವಿಫಲವಾಗಿದ್ದವು. ಯಾವುದೇ ಒಪ್ಪಂದಕ್ಕೆ ಇರಾನ್ ಸಿದ್ಧವಿಲ್ಲದಿದ್ದರೆ ಯುದ್ಧಕ್ಕೆ ಸಿದ್ಧವಾಗಿರಿ ಎಂದು ಟ್ರಂಪ್ ಈಗಾಗಲೇ ಹೇಳಿದ್ದಾರೆ. No, we have to make a deal. We have to make a deal, otherwise it's going to be very traumatic. Very traumatic. I don't want that to happen, but we have to make a deal. They should have made a deal the first time, and they got Midnight Hammer instead. ಈಗ ಕಳುಹಿಸಿದ ವಿಮಾನವಾಹಕ ನೌಕೆಯು 1 ವಾರಕ್ಕಿಂತಲೂ ಹೆಚ್ಚು ಸಮಯ ಯುದ್ಧ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ. ಅದಕ್ಕೆ ಬೇಕಾದ ತೈಲವನ್ನ ಮತ್ತು ಇನ್ನಿತರ ಅಗತ್ಯವನ್ನ ಅದು ಶೇಖರಿಸಿಟ್ಕೊಂಡಿದೆ. ಇದೇ ವೇಳೆ ಇರಾನಿನ ಮೇಲೆ ದಾಳಿ ನಡೆಸಿ ಈಗಿನ ಆಡಳಿತವನ್ನು ಬುಡಮೇಲು ಮಾಡುವ ಬಯಕೆಯನ್ನು ಟ್ರಂಪ್ ಈಗಾಗಲೇ ವ್ಯಕ್ತಪಡಿಸಿದ್ದಾರೆ. ಇರಾನಿನ ಆಡಳಿತ ಬದಲಾಗುವುದು ಬಹಳ ಒಳ್ಳೆಯದು ಎಂದು ಅವರು ದಿನದ ಹಿಂದೆ ಹೇಳಿಕೆ ನೀಡಿದ್ದಾರೆ. ಕಳೆದ 47 ವರ್ಷಗಳಿಂದ ಅವರ ಜೊತೆ ಮಾತುಕತೆ ನಡೆಸಲಾಗ್ತಾ ಇದೆ. ಆದರೆ ಈ ಚರ್ಚೆಗಳಿಂದ ಸಾಕಷ್ಟು ಜೀವವನ್ನ ಕಳ್ಕೊಂಡದನ್ನು ಬಿಟ್ಟರೆ ಇನ್ನಾವ ಪ್ರಯೋಜನವೂ ಆಗಿಲ್ಲ ಎಂದು ಟ್ರಂಪ್ ಹೇಳಿದ್ದಾರೆ. Well, it seems like that would be the best thing that could happen. For 47 years they've been talking and talking and talking. In the meantime, we've lost a lot of lives while they talk, and legs blown off, arms blown off, faces blown off. It's been going on for a long time, so let's see what happens. In the meantime, we have tremendous power has arrived, and additional power, as you know, another carrier is going out shortly. So we'll see it how if we could get it settled for once and for all, that would be good. ಇರಾನ್ ಅಣು ಒಪ್ಪಂದಕ್ಕೆ ಸಿದ್ಧವಾಗಿದ್ದರೆ ದೊಡ್ಡ ಪ್ರತ್ಯಾಘಾತವನ್ನು ಅದು ಎದುರಿಸಬೇಕಾಗುತ್ತದೆ ಎಂದು ಅವರು ಬೆದರಿಕೆಯನ್ನು ಹಾಕಿದ್ದಾರೆ. ಅಲ್ಲದೆ ಗಲ್ಫ್ ರಾಷ್ಟ್ರಗಳಲ್ಲಿರುವ ತನ್ನ ಸೇನಾ ನೆಲೆಯನ್ನು ಯುದ್ಧಕ್ಕೆ ಸಜ್ಜುಗೊಳಿಸಿದ್ದಾರೆ ಎಂಬ ವರದಿಯೂ ಬರ್ತಿದೆ. ಇದರ ನಡುವೆಯೇ ಇಸ್ರೇಲ್ ಪ್ರಧಾನಿ ನೇತನ್ಯಾಹು ಅವರು ಅಮೆರಿಕಕ್ಕೆ ಭೇಟಿ ಕೊಟ್ಟಿದ್ದಾರೆ. ಟ್ರಂಪ್ ಜೊತೆ 3 ಗಂಟೆಗಳ ಕಾಲ ಮಾತುಕತೆ ನಡೆಸಿದ್ದಾರೆ. ಈ ಎಲ್ಲವನ್ನ ಪರಿಗಣಿಸಿದರೆ ಅಮೆರಿಕ ಯುದ್ಧಕ್ಕೆ ಹೆಚ್ಚು ಹತ್ತಿರವಾಗಿದೆ ಎಂಬ ಅಭಿಪ್ರಾಯ ಕೇಳಿಬರ್ತಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE.